ನಮಗೆ ಇದು ಮೀಡಿಯಂ ಪ್ಯಾಕೇಜಲ್ಲಿ 30 ಲಕ್ಷದಲ್ಲಿ ಮಾಡಿಕೊಟ್ಟಿದ್ದೀವಿ. 3 BHK 30-40 ಸೈಟ್. ಮೇನ್ ರೋಡು ತಿರುಮಲಾಪುರದಲ್ಲಿ ನಾರ್ಮಲ್ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಇದು ಬಂದು 45 rupees. ನಮಸ್ಕಾರ ವೀಕ್ಷಕರೇ, ನಾವಿವಾಗ ಹೆಸರುಘಟ್ಟ ಮೇನ್ ರೋಡು ತಿರುಮಲಾಪುರದಲ್ಲಿ ಪ್ರಶಾಂತ್ ಅವ್ರ ಮನೆ ಹೋಮ್ ಟೂರಿಗೆ ಬಂದಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು 3 BHK ಡೂಪ್ಲೆಕ್ಸ್ ಮನೆ. ನಮ್ಮ ಬಜೆಟ್ ಬಂದು 30 ಲಕ್ಷದಲ್ಲಿ ನಾವು ಮುಗಿಸ್ಕೊಟ್ಟಿರ್ತೀವಿ. ಸರ್ ಇದು ಯಾವ ಪ್ಯಾಕೇಜಲ್ಲಿದೆ? ನಮಗೆ ಇದು ಬಂದು ಮೀಡಿಯಂ ಪ್ಯಾಕೇಜಲ್ಲಿ 30 ಲಕ್ಷದಲ್ಲಿ ಮಾಡಿಕೊಟ್ಟಿದ್ದೀವಿ. 3 BHK 30-40 ಸೈಟು. ಫೀಟ್ ಗೇಟ್ ಕೊಟ್ಟಿದ್ದೀವಿ. ಓಕೆ. ಅಲ್ಲೊಂದು ನಿಮಗೆ 10 ಫೀಟ್ ಗೇಟ್ ಕೊಟ್ಟಿದ್ದೀವಿ. ಅದು ಕಾರ್ ಪಾರ್ಕಿಂಗ್ಗೋಸ್ಕರ. ಓಕೆ. ಸೊ ಇದು ನಮ್ಮ ಸ್ಟ್ಯಾಂಡರ್ಡ್ ಆಗಿ 1.5 ಫೀಟ್ ಹೈಟ್ ಇರುತ್ತಲ್ಲ ರೋಡಿಂದ? ಹೌದು, 1.5 ಫೀಟ್ ರೋಡ್ ಹೈಟ್. ಒಳಗಡೆ ಬಂದು 2 ಫೀಟ್ ಹೈಟ್ ಇದೆ. ಓಕೆ. ಸೊ ಮತ್ತು ಸರ್ ಇದು ನಾವು ನಾರ್ಮಲ್ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಹೌದು, ಗ್ರಾನೈಟು ಹಾಕ್ಬೋದು. ನಾರ್ಮಲ್ ಟೈಲ್ ಅಂದರೆ ಈ ನಮ್ಮ ಎಲಿವೇಶನ್ ಬಜೆಟ್ ನೋಡ್ಕೊಂಡು ಮಾಡಿರ್ತೀವಿ. ಯಾಕೆಂದರೆ ಗ್ರಾನೈಟ್ ಹಾಕಿದ್ರೆ ಕೆಳಗಡೆ ಬೀಳೋ ಚಾನ್ಸಸ್ ಇರ್ತವೆ. ಈ ಟೈಲ್ ಆದರೆ ವೆಯ್ಟ್ ಇರಲ್ಲ. ಓಕೆ. ಅದಕ್ಕೋಸ್ಕರ ಈ ಕಾಲಮ್ ಇರೋದ್ರಿಂದ ನಾವು ಟೈಲ್ ಯೂಸ್ ಮಾಡಿರ್ತೀವಿ, ವೆಯ್ಟ್ಲೆಸ್. ಓಕೆ. ಸೊ ಇಲ್ಲೂ ನಾವು 2 ಸ್ಪಾಟ್ ಲೈಟ್ ಪ್ರೊವೈಡ್ ಮಾಡಿದ್ದೀವಿ. ಹೌದು. ಸೊ ಸರ್ ಈ ಕ್ಲಾಡಿಂಗ್ ಬಗ್ಗೆ ಇದೆ ಸರ್? ಇದು ಬಂದು 45 rupees. ಓಕೆ. ನಾವು ಟೈಲ್ ಯೂಸ್ ಮಾಡಿರ್ತೀವಿ. ಮತ್ತು ಅದು ಸೇಮ್ ವಿಂಡೋ ಮತ್ತು ಡೋರ್ ಬಗ್ಗೆ ನಾವು ಬೀಡಿಂಗ್ ಕೊಟ್ಟಿದ್ದೀವಿ. ಪ್ರತಿಯೊಂದು ಸೈಟಲ್ಲಿ ನಾವು ಕೊಡ್ತಾ ಇದ್ದೀವಿ ಇದು. ಓಕೆ ಸರ್. ಲಪೋತ್ರನಾದ್ರೆ ಸೇಮ್ ನಾವು ಸ್ಟಾರ್ಟ್ ಲಪೋತ್ರ ಕೊಟ್ಟಿದ್ದೀವಿ, ಯೂಸ್ ಮಾಡಿದ್ದೀವಿ. ಓಕೆ. ಒಳಗಡೆ ನಾವು ಸ್ಟೇರ್ ಕೇಸ್ ಯೂಸ್ ಮಾಡೋಂಥ ಲಪೋತ್ರ ಯೂಸ್ ಮಾಡಿದ್ವಿ. ಓಕೆ. ಮತ್ತು ಈ ಮೇನ್ ಡೋರ್ ನೀವು ನೋಡ್ತಾ ಇದ್ದೀರಾ? ಹೌದು ಸರ್, ಇದು ನೋಡೋಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಒಂದು ರಿಚ್ ಲುಕ್ಕು. ಹೌದು. ಪ್ಲಸ್ ಇದು ಬಂದ್ಬಿಟ್ಟು ಕೂರಿಸಿದೀವಾ ಇಲ್ಲ? ಎಕ್ಸ್ಟ್ರಾ ಅಡಿಷನಲ್ ಬೀಡಿಂಗು ನಾರ್ಮಲ್ ಡೋರ್ ಮೇಲೆ ಇದು ಫಿಟ್ಟಿಂಗ್ ಆಗಿರ್ತದೆ. ಓಕೆ. ಇದು ಟೀಕ್ ಡೋರ್ ಅಲ್ಲ ಸರ್ ಇದು? ಸರ್ ಇದು ಪ್ರೈಸ್ ಎಷ್ಟಾಗಿದೆ? ಬಂದು 35,000 ಖರ್ಚಾಗಿರುತ್ತೆ. 35,000. ಓಕೆ ಸರ್. ಈ ಕಡೆ ಬಂದರೆ ನಮ್ಮ ರೈಟ್ ಸೈಡ್ಗೆ ಎಂಟ್ರೆನ್ಸ್ ಆಗಿದ ತಕ್ಷಣ ಇಲ್ಲಿ ಇವರು ಹೂದೋಟ ಗಿಡಗಳನ್ನ ಹಾಕೋಕ್ಕೋಸ್ಕರ ಅವ್ರು ಮಾಡಿದ್ದಾರೆ, ಮಾಡ್ಕೊಂಡಿರ್ತಾರೆ. ಓಕೆ. ಸೊ ಅಲ್ಲಿ ನಾವು ಬಂದ್ಬಿಟ್ಟು ಸಿಲಿಂಡರ್ ಪ್ರೊವೈಡ್ ಮಾಡಿದ್ದೀವಿ. ಆಫ್ ಸೆಟ್ ಎಷ್ಟು ಬಿಟ್ಟಿದ್ದೀವಿ ಸರ್ ನಾವು ಇಲ್ಲಿ? 1.5 ಬಿಟ್ಟಿದ್ದೀವಾ? ಓಕೆ. ಬನ್ನಿ ಒಳಗಡೆ ಬರೋಣ. ಹಾಂ. ಇದು ಹಾಲ್ ಬಂದು ನಿಮಗೆ 18/14 ಬರುತ್ತೆ. ಓಕೆ. ತುಂಬ ದೊಡ್ಡ ಹಾಲೇ ಸಿಕ್ಕಿದೆ ನಮಗೆ. ತುಂಬ ದೊಡ್ಡ ಹಾಲ್ ಇದೆ. ಓಕೆ. ಇಲ್ಲಿ ನಾವು ಯೂಸ್ ಮಾಡಿರೋದು 60, 80, 70 rupees ಸ್ಟೈಲ್ ಯೂಸ್ ಮಾಡಿದ್ದೀವಿ. ಓಕೆ. 2.5, 5 ಇದೆ. ಓಕೆ. ಮತ್ತೆ ನಾವು 3 ವಿಂಡೋ ಕೊಟ್ಟಿದ್ದೀವಿ. ಹಾಲು 18 ಇರೋದ್ರಿಂದ 2 ವಿಂಡೋ ಇದು ಕೊಟ್ಟಿದ್ದೀವಿ. ಹಾಂ. ದೊಡ್ಡ ವಿಂಡೋ ಕೊಟ್ಟಿರ್ತೀವಿ. ಇಲ್ಲೊಂದು ಕೊಟ್ಟಿದ್ದೀವಿ. ಇಲ್ಲೊಂದು ವಿಂಡೋ ಕೊಟ್ಟಿರ್ತೀವಿ. ಓಕೆ ಸರ್. ಇಂಟೀರಿಯರ್ ಬಗ್ಗೆ ಹೇಳ್ಬಿಡಿ ಸರ್. ಹಂಗೆ ಇಂಟೀರಿಯರ್ ಬಂದು ನಮ್ಮ ಶರತ್ ಅವರು ಇಲ್ಲೂ ಸೇರ್ತವ್ರೆ ಮಾಡಿದ್ದಾರೆ, ನಮ್ಮ KDC ಜೊತೆ ಅವರು ಟೈಪ್ ಆಗಿದ್ದಾರಲ್ಲ? ಓಕೆ. ಅವ್ರು ಬಂದು ಓನರ್ ಜೊತೆ ಮಾತಾಡಿ ಅವ್ರು ಎಷ್ಟು ರೀಸನಬಲ್ ಆಗುತ್ತೋ ಯಾವ ಪ್ರೈಸಿಗೆ ಬೇಕೋ ಆ ಪ್ರೈಸ್ಗೆ ಇಂಟೀರಿಯರ್ ಮುಗಿಸ್ಕೊಡ್ತಾರೆ. ಓಕೆ. ಒಂದು ನಾವು ಹ್ಯಾಂಡ್ ವಾಶ್ ಕೊಟ್ಟಿರ್ತೀವಿ, ಯೂಸ್ ಮಾಡಿಬಿಟ್ಟು. ಓಕೆ. ನಿಮಗೆ ಇದೊಂದು 4 ಫೀಟ್ ಇದೆ. ಓಕೆ. ಸೊ ಇಲ್ಲಿ ನಾವು ಟೈಲ್ಸ್ ಯೂಸ್ ಮಾಡಿದ್ದೀವಿ. ಓಕೆ. ವಿತ್ ಬ್ಲ್ಯಾಕ್ ಗ್ರಾನೈಟ್. ಬ್ಲ್ಯಾಕ್ 20 mm. ಓಕೆ. ಬ್ಲ್ಯಾಕ್ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಓಕೆ. ನೆಕ್ಸ್ಟ್ ಕಿಚನ್. ಓಕೆ. ಕಿಚನ್ 13/13 ಇದೆ. 13/13. ಅದರಲ್ಲಿ ಬಂದು ನಿಮಗೆ 5/4 ಬಂದು ದೇವ್ರ ಮನೆ ಇದೆ, ಪೂಜಾ ರೂಮು. ಮತ್ತು ಇದರಲ್ಲಿ ಬಂದು 8 ಫೀಟ್ ಇದೆ. ಇದು ಯಾವುದು ನಮ್ಮ ಗ್ಯಾಲಕ್ಸಿ ಬ್ಲ್ಯಾಕು. ಸರ್ ಇಲ್ಲಿ ನಾವು ಕೊಟ್ಟಿಲ್ಲ. ಕೆಲವೊಂದು ಜನ ಕೇಳ್ತಾರೆ ಏನಕ್ಕೆ ಈ ಮನೇಲಿ ಕೊಟ್ಟಿಲ್ಲ ನಾವು ಅಂತ ಕೇಳ್ತಾರೆ. ಆ ಬೀಡಿಂಗು ಕೆಲವೊಂದು ಇದು ನಾವು ಮುಂದೆ ಎಕ್ಸ್ಟ್ರಾ ತಗೊಂಡಿರ್ತೀವಿ. ಹಾಂ. ಈ ನೋಡಿ ವುಡ್ ವರ್ಕು ಬಂದು ಇಲ್ಲಿಂದ ತುಂಬ ಒಳಗಡೆ ಇದೆ. ಇದು ಹೌದು. ಇದು ನಾವು ಜಾಸ್ತಿ ತಗೊಂಡಿರ್ತೀವಿ. ಮತ್ತು ಇಲ್ಲಿ ಓನರ್ ರಿಕ್ವೈರ್ಮೆಂಟ್ ಕೇಳಿರ್ತೀವಿ. ಕೆಲವರು ಏನು ಹೇಳ್ತಾರೆ, ಇಲ್ಲ ನಮಗೆ ಇದೇ ಥರ ಬೇಕು ಅಂತ ಕೇಳ್ತಾರೆ. ಓಕೆ. ಈ ಲುಕ್ಗೋಸ್ಕರ ಇದು ನೋಡೋಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಓಕೆ. ನಾವು ಇಲ್ಲಿ ನಾವು ಕಿಚನ್ ವಾಲ್ ಟೈಲ್ ಯೂಸ್ ಮಾಡಿರ್ತೀವಿ. 2/4 ಯೂಸ್ ಮಾಡಿದ್ದೀವಿ. ಓಕೆ. 47 50 rupees ಬೀಳುತ್ತೆ. ಓಕೆ. 2 ವಿಂಡೋ ಕೊಟ್ಟಿದ್ದೀವಿ ಕಿಚನ್ ಅಲ್ಲಿ. ಇದು ಗ್ಲಾಸಿ ಅಲ್ಲ ಸರ್? ಇದು ಗ್ಲಾಸಿ. ಓಕೆ. ಓಕೆ ಸರ್. 2 ವಿಂಡೋಸ್ ಕೊಟ್ಟಿದ್ದೀವಿ. ಕ್ವಾಡ್ ಸಿಂಕ್ ಕೊಟ್ಟಿದ್ದೀವಿ. ಓಕೆ. ಮತ್ತೆ ಇಲ್ಲಿ ಸೋಲಾರ್ ಮತ್ತೆ ಕೋಲ್ಡ್ ಒಂದು ಹಾಟ್ ವಾಟರ್ದು ಮಿಕ್ಸಿಂಗ್ ಕೊಟ್ಟಿರ್ತೀವಿ. ಓಕೆ. ಓಕೆ. ಸೊ ಇವಾಗ ದೇವ್ರ ಮನೆ ಸರ್. ದೇವ್ರ ಮನೆಯಲ್ಲಿ ನಾವು ವೈಟ್ ಕೊಟ್ಟಿದ್ದೀವಿ. ವೈಟ್ ವಿತ್ ಗೋಲ್ಡ್ ಬೀಡಿಂಗು. ಗೋಲ್ಡ್ ಬೀಡಿಂಗ್ ಕೊಡ್ತೀವಿ. ಗೋಲ್ಡ್ ಬೀಡಿಂಗ್ ಬಂದು 1 ಪೀಸ್ ಬಂದು 100 rupees ಆಗುತ್ತೆ. ಓಕೆ. ಇನ್ನು ವೈಟ್ ಬಂದು ಏನು ನಾವು ಟೈಲ್ಸ್ ಹಾಕಿರ್ತೀವಿ 2/4 ಅದು 47, 48 rupees ನಮ್ಗೆ ಸಿಗುತ್ತೆ. ಓಕೆ. ಸೊ ನಾವು ಇದು ಬಂದ್ಬಿಟ್ಟು ಟೈಲ್ಸಲ್ಲೇ ಕೂರಿಸಿದ್ದೀವಲ್ಲ? ಹೌದು, ಟೈಲಲ್ಲೇ ಕೂರಿಸಿದ್ದೀವಿ. ಟೈಲಲ್ಲೇ ಮಾಡಿದ್ದೀವಿ. ಓಕೆ ಸರ್. ಇದು ಡೋರ್ದು ಪ್ರೈಸ್ ಎಷ್ಟಾಗಿದೆ? 25,000 ಅಲ್ಲೇ ಮುಗಿದಿದೆ. 25 ಅಲ್ಲೇ ಮುಗಿದಿದೆಯಲ್ಲ? ಸೊ ಅಲ್ಲಿಗೂ ಇಲ್ಲೂ 3 ಲೊಕೇಶನ್ ನಮ್ಮದು ಡಿಫ್ರೆಂಟ್ ಆಗಿದೆ. ಓಕೆ. ಮತ್ತು ಇಲ್ಲಿ ನೀವು ನೋಡ್ತಿದ್ದೀರಾ, ಈ ಬೆಡ್ರೂಮ್ ಡೋರ್ ನೋಡಿ, ಇದು 4,000 ಲ್ಯಾಮಿನೇಟ್ ಡೋರು. ರೈಟ್ ಸಾಲ್ ಫ್ರೇಮ್ ಇರುತ್ತೆ. ಓಕೆ. ಶಟರ್ಸ್ ಬಂದು ನಿಮಗೆ ಲ್ಯಾಮಿನೇಟ್ ಡೋರ್ ಇರುತ್ತೆ. ಓಕೆ. ಇದು 4,000 ಆಜುಬಾಜು ಬಂದಿರುತ್ತೆ. 100 rupees ಹೆಚ್ಚು ಕಮ್ಮಿ ಇರುತ್ತೆ ಇದು. ಓಕೆ. ಓಕೆ. ಮತ್ತು ನೀವು ರೂಮಿಗೆ ಮಾಸ್ಟರ್ ಬೆಡ್ರೂಮ್ ಇದು. ಓಕೆ. ಇದೆಲ್ಲ ಇಂಟೀರಿಯರ್ ಇರುತ್ತೆ. ಹಾಂ ಹಾಂ.
ಕಂಪ್ಲೀಟ್ ಇಂಟೀರಿಯರ್ ಇದೆ. ಸೊ ಇಲ್ಲೂ ನಾವು 2 ವಿಂಡೋ ಕೊಟ್ಟಿದ್ದೀವಿ. ಇಲ್ಲಿ ಕ್ರಾಸ್ ವೆಂಟಿಲೇಷನ್ಗೋಸ್ಕರ 2 ವಿಂಡೋ ಕೊಟ್ಟಿರ್ತೀವಿ. ಹಾಂ ಹಾಂ ಸರ್, ಇದ್ದು ರೂಮ್ ಸೈಜ್ ಎಷ್ಟಿದೆ ಸರ್? ಇದು 13/11 ಬರುತ್ತೆ. 13/11 ಇದೆ. ಮತ್ತು ಇಲ್ಲಿ ನಾವು ಯಾವ ಸ್ವಿಚ್ ಯೂಸ್ ಮಾಡಿದ್ದೀವಿ ಅದು ಹೇಳ್ಬಿಡಿ ಸರ್. ಇಲ್ಲೂ ನಾವು GM ಸ್ವಿಚ್ ಯೂಸ್ ಮಾಡಿದ್ದೀವಿ. GM ಅಲ್ಲ? ಓಕೆ. ಇಲ್ಲಿ ನಾವು ವಾಷಿಂಗ್ ಮಿಷಿನ್ ಸ್ಟೇರ್ ಕೇಸ್ ಕೆಳಗಡೆ ಓಕೆ ವಾಷಿಂಗ್ ಮಿಷಿನ್ ಸೆಟ್ ಮಾಡಿದ್ದೀವಿ. ಮತ್ತು ಈ ಪ್ಲೇಸಲ್ಲಿ ಸ್ಟೋರೇಜ್ಗೆ ಅಂತ ಈ ಪ್ಲೇಸ್ ಯೂಸ್ ಮಾಡಿರ್ತೀವಿ. ಓಕೆ, ಇದೆಲ್ಲ ಇಂಟೀರಿಯರಲ್ಲಿ ಕವರ್ ಆಗಿದೆ. ಕಾಮನ್ ಒಂದು ಬಾತ್ರೂಮ್ ಇದೆ. ಹೌದಾ? 4/8 ಓಕೆ. 10 ಫೀಟ್ ವರೆಗೂ ಟೈಲ್ ಯೂಸ್ ಮಾಡಿರ್ತೀವಿ. ಟೈಲ್ ಪ್ರೈಸ್ ಬಂದು 48 ರುಪೀಸ್. ಓಕೆ, 2/4. 2/4. ಓಕೆ. ಮತ್ತು ಫ್ಲೋರ್ 16/16 ಯೂಸ್ ಮಾಡಿದ್ದೀವಿ. ಇದು 45 ರುಪೀಸ್. 42, 43, 45 ವರೆಗೂ ನಮಗೆ ಎಲ್ಲ ಬಾತ್ರೂಮ್ದು ಕಂಪ್ಲೀಟ್ ಬಂದಿರುತ್ತೆ. ಓಕೆ ಸರ್, ಇದು WPC. ಇದು ಎಲ್ಲ ಕಡೆ ನಾವು ಲೈಟ್ ಕಲರ್ ನೋಡಿದ್ರು, ಸ್ವಲ್ಪ ಇದು ಡಾರ್ಕ್ ಕಲರ್ ಇದೆ. ಫ್ರೇಮ್ ಮತ್ತು ಶಟರ್ ಎರಡು WPC. ಓಕೆ ಸರ್, ಇವಾಗ ಈ ಚೈನ್ ಸ್ಟೇರ್ ಕೇಸ್ ಅಂತ ಕೆಲವೊಂದು ಜನ ಕೇಳ್ತಾ ಇದ್ದಾರೆ. ಇದು ನಾವು ಹೆಂಗೆ ಮಾಡ್ತೀವಿ, ಏನು ಬಜೆಟ್ ಆಗುತ್ತೆ, ಇದು ಯಾರ್ದು ಸ್ಕೋಪಲ್ಲಿ ಬರುತ್ತೆ? ನಮ್ಮ ಸ್ಕೋಪಲ್ಲಿ ಬರಲ್ಲ, ಇದು ಓನರ್ ಸ್ಕೋಪ್ ಅಂತ ಹೇಳ್ತೀವಿ. ಮತ್ತೆ ಇಲ್ಲಿ ನಾವು ಬಂದಾಗ ಕೆಲವೊಂದ್ಸರಿ ಓನರ್ ರಿಕ್ವೈರ್ಮೆಂಟ್ ಇಲ್ಲ, ನಿಮಗೆಲ್ಲ ನಾವು ಹೇಳಿದೀವಿ, ನಿಮಗೆ ವಹಿಸಿರ್ತೀವಿ ಇಂದಾಗ ಕೆಲವೊಂದ್ಸರಿ ನಾವೇ ಬರೀ ಲೇಬರ್ ಮಾತ್ರ ತಗೊಂಡಾಗ 2000 ರುಪೀಸ್ ನಮಗೆ ಖರ್ಚು ಬೀಳ್ತಿರುತ್ತೆ. 1000 ರುಪೀಸ್ ತಗೊಂಡು ನಾವು ಇದು ಚೈನ್ ಮೆಟ್ಲು ಮಾಡ್ಕೊಡ್ತೀವಿ. ಇಲ್ಲೊಂದು ರೂಮ್ ಇದೆಯಲ್ಲ, ಗ್ರೌಂಡ್ ಫ್ಲೋರಲ್ಲಿ 2 ರೂಮ್ ಮಾಡಿದ್ದೀವಿ. 2 ರೂಮ್ ಮಾಡಿದ್ದೀವಿ. ಓಕೆ. ಇಲ್ಲೂ ಸೇಮ್ ಡಿಸೈನ್ ಮಾಡ್ತೀವಿ. ಹಾಂ, ಸೇಮ್ ಡೋರ್ ಕೊಟ್ಟಿದ್ದೀವಿ ಎಲ್ಲ ಬೆಡ್ರೂಮ್ಗೂ. ಓಕೆ. ಸೊ ಈ ಬೆಡ್ರೂಮ್ ಸೈಜ್ ಎಷ್ಟಿದೆ ಸರ್? 13/10 ಇದೆ. 13/10 ಇನ್ಕ್ಲೂಡಿಂಗ್ ವಾರ್ಡ್ರೋಬ್. ಓಕೆ. ನಾವೇ ಸ್ಪಾಟ್ ಲೈಟ್ ಕೊಟ್ಟಿದ್ದೀವಿ ರೂಮಲ್ಲೂ. ಹೌದು, ಸ್ಪಾಟ್ ಲೈಟ್ ನಾವು ಪ್ರೊವಿಷನ್ ಮಾಡಿರ್ತೀವಿ. ಲೈಟ್ ಫಿಟ್ಟಿಂಗ್ಸ್ ಎಲ್ಲ ಓನರ್ ಕೊಡ್ಸಿರ್ತಾರೆ. ಓಕೆ. ನಾವೇನಾದ್ರು ಪ್ರೊವೈಡ್ ಮಾಡ್ತೀವಿ ಸರ್ ಫಿಟ್ಟಿಂಗ್ಸಲ್ಲಿ? ಫಿಟ್ಟಿಂಗ್ಸಲ್ಲಿ ನಾವು ಏನು ಪ್ರೊವೈಡ್ ಮಾಡೋದು, ಸ್ವಿಚಸ್, ವಾಟರ್ ಈ ಥರ ನಾವು ಕೊಟ್ಟಿರ್ತೀವಿ. ಲೈಟ್ ಫಿಟ್ಟಿಂಗ್ಸ್ ಎಲ್ಲ ಓನರ್ ಸ್ಕೋಪಲ್ಲಿ ಇರುತ್ತೆ. ಓಕೆ. ಸ್ಟೇರ್ ಕೇಸ್ ಬಂದರೆ ರಫಾತ್ರ ಯೂಸ್ ಮಾಡಿರ್ತೀವಿ. 110 ರುಪೀಸ್. ರೈಸರ್ ಎಲ್ಲ ಬಂದು ನಿಮಗೆ ನಾರ್ಮಲ್ ಲೈಟ್ ಕಲರ್ ಟೈಲ್ ಯೂಸ್ ಮಾಡಿರ್ತೀವಿ. ಓಕೆ. ಇದು SS ಬಂದು ನಮ್ಮ ಸ್ಕೋಪಲ್ಲೇ ಇರುತ್ತೆ. ಇನ್ಸೈಡ್ ಸ್ಟೇರ್ ಕೇಸ್ ಇರುತ್ತೆ. ಮುಂಚೆನೇ ನಾವು ಅಗ್ರಿಮೆಂಟ್ ಮಾಡಬೇಕಾದ್ರೆ ನಾವು ಮಾತಾಡಿರ್ತೀವಿ. ಓಕೆ. ನಾವು ಮುಂಚೆನೇ ಕೊಡ್ತೀವಿ ಅಂತ ಹೇಳಿರ್ತೀವಿ, ಅದರಿಂದ SS KDC ಇದರಿಂದಲೇ ಕೊಟ್ಟಿರ್ತೀವಿ. ಓಕೆ. ಸೊ ಮೀಡಿಯಂ ಬಜೆಟಲ್ಲಿ ಬಂದ್ಬಿಟ್ಟು SS ರೈಲಿಂಗ್ ಇರಲ್ಲ, ಆದರೂ ಈಗ ಓನರ್ ಕೇಳಿರ್ತಾರೆ ಅಗ್ರಿಮೆಂಟ್ ಟೈಮಲ್ಲಿ, ಇಲ್ಲ ನಮಗೆ ಬೇಕು SS ಬೇಕು, ನೀವು ಇದನ್ನು ನಮ್ಗೆ ಹೆಲ್ಪ್ ಮಾಡಿಕೊಡಿ ಅಂತ ಕೇಳಿದಾಗ ನಾವು ಮಾಡ್ಕೊಡ್ತೀವಿ. ಸೊ ಇಲ್ಲೂ ಡಬಲ್ ಲೈಟ್ ಬಂದಿದೆ. ಸ್ಟೇರ್ ಕೇಸ್ 3 ಫೀಟ್ ಇದೆ. ಟೋಟಲ್ ಬಂದು 6.3 ಇರುತ್ತೆ. 6.3. ಓಕೆ. ಇಲ್ಲಿ ನೋಡ್ತಾ ಇದ್ರೆ ಮೇಲ್ಗಡೆ ಸ್ಟೇರ್ ಕೇಸ್ ಬರ್ತೀವಿ. ಈ 6 ಫೀಟ್ ಏನಿದೆ ಇದು ನೋಡಿ, ಇಲ್ಲಿ ನೆಕ್ಸ್ಟ್ ಬಂದು ಇಲ್ಲಿ ಇಂಟೀರಿಯರ್ ಬಂದಿದೆ, ಮೇಲೆ ಲಾಫ್ಟ್ ಇದೆ. ಈ ಏರಿಯಾದಲ್ಲಿ ಬುದ್ಧ ಅಥವಾ ಏನಾದರೂ ಬೇರೆ ನೀವು ಶೋಗೋಸ್ಕರ ಮಾಡ್ಕೊಬೋದು, ಏನಾದರೂ ಬೇಕಾದರೂ ನೀವು ಇಟ್ಕೊಂಡು ಮಾಡ್ಬೋದು. ಓಕೆ. ಇಲ್ಲಿ ವುಡನ್ ಟೈಲ್ ಯೂಸ್ ಮಾಡಿದ್ದೀವಿ. ಓಕೆ. ಇಲ್ಲಿ ನೀವು ಬೇರೆ ಬಿಲ್ಡಿಂಗಲ್ಲಿ ನೋಡಿ ಬೇರೆ ಡಿಸೈನ್ ಇರುತ್ತೆ. ಕರೆಕ್ಟ್. ಇಲ್ಲಿ ವುಡ್ನ ಕುಯ್ದು ಇಟ್ಬಿಟ್ಟಿದ್ದಾರೆ, ಥರ ನ್ಯಾಚುರಲ್ ವುಡ್ ಥರ ಇದೆ. ಹೌದು. ಇದು ಮಾಸ್ಟರ್ ಬೆಡ್ರೂಮಾ ಸರ್? ಇದು ಮಾಸ್ಟರ್. ಓಕೆ. ಇದು ಸೈಜ್ ಎಷ್ಟಿದೆ ಸರ್? ಇದು ಸೈಜ್ ನಿಮಗೆ ತುಂಬ ಲೆಂತ್ ಬರುತ್ತೆ. 18 ಮೇಲೆ ಬರುತ್ತೆ. 18 ವರೆಗೂ ಇದೆ. 18 ವರೆಗೂ ಇದೆ. ಓಕೆ. 18/12 ಇದೆ. ಅದರಲ್ಲಿ ಇಲ್ಲಿ ಬಂದು ಒಂದು 6/4 ವರೆಗೂ ನಾವು ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದೀವಿ. ಓಕೆ. ಸರ್, ಈ ಬಾತ್ರೂಮ್ ಟೈಲ್ಸು ಸ್ವಲ್ಪ ಡಿಫ್ರೆಂಟ್ ಇದೆ. ಇದು ಕಮ್ಮಿ ರೇಟ್ ಬಜೆಟ್, 35 ರುಪೀಸ್ ಇದೆ. ಟೈಲ್ಸ್ ಚಪ್ಟಿಕಲ್ ನಾವೇ ಹಾಕೊಟ್ಟಿದ್ದೀವಿ. ಅದರಲ್ಲಿ 2/2 ಕಲ್ ನಾವೇ ಹಾಕೊಟ್ಟಿರ್ತೀವಿ. ಓಕೆ. ಫ್ಲೋರಿಂಗ್ ಬಂದು 35 ರುಪೀಸ್ ಇರುತ್ತೆ. ಓಕೆ. ಇನ್ನು ಇಲ್ಲಿ ವುಡನ್ದೆಲ್ಲ ನೀವು ನೋಡಿದಂಗೆ ಸೇಮ್ ನಾವು ವುಡ್ ಕಟ್ ಮಾಡಿ ನಾವು ಏನು ಲೈನ್ ಅದೇ ಥರನೇ ಕಾಣಿಸುತ್ತೆ. ಹಾಂ ಸರ್, ಫಿಟ್ಟಿಂಗ್ಸ್ ಬಗ್ಗೆ ಹೇಳಿ ಸರ್. ನಮ್ಮ ಬಾತ್ರೂಮ್ ಫಿಟ್ಟಿಂಗ್ಸ್ ನಾವು ಎಲ್ಲ ಮಾಡ್ಬಿಟ್ವಿ. ಫಿಟ್ಟಿಂಗ್ಸ್ ಬಂದು ಜಾಗ್ವಾರ್ ಮತ್ತು ಸರ ಯೂಸ್ ಮಾಡಿದ್ದೀವಿ. ನೀವು ನೋಡ್ತಿರೋದು ಕಮೋಡ್ ಎಲ್ಲ ಸರ ಯೂಸ್ ಮಾಡಿದ್ದೀವಿ. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಯೂಸ್ ಮಾಡಿದ್ದೀವಿ. ಓಕೆ. ಸೊ ಇಲ್ಲೂ ಡೋರ್ ಬಂದು ನಾವು ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ. ಅಲ್ಲಿ ಲೈಟ್ ಕೊಟ್ಟಿದ್ದೀವಿ, ಇಲ್ಲಿ ಡಾರ್ಕ್ ಕಲರ್ ಮಾಡಿದ್ದೀವಿ. ಮತ್ತು ಡಾರ್ಕ್ ಕಲರ್ ಕೊಟ್ಟಿದ್ದೀವಿ. ಓಕೆ. ಔಟ್ ಸೈಡ್ ಬಂದರೆ ಹಾಂ ನಮ್ಮ ಬಜೆಟ್ ಬಂದು ಇದು 30 ಲೈಟ್. ಇದು ಅಡಿಷನಲ್ ಒಂದು 65,000 to 70,000 ವರೆಗೂ ಆಗಿದೆ. ಫ್ಯಾಬ್ರಿಕೇಷನ್ಗೋಸ್ಕರ ಈ ಡಿಸೈನ್ ನೋಡಿ ನೀವು. ಹೌದಾ, ಚೆನ್ನಾಗಿದೆ. ಇದು ಒಂದು ಆರ್ಕ್ ಫೀಲ್ ಕೊಡ್ತಿದೆ. ಅಲ್ಲೊಂದು ಚಿಕ್ಕದೊಂದು ಸ್ಮಾಲ್ ಒಂದು. ಹಾಂ ಸರ್, ಮತ್ತು ಇದು ರೂಫ್ ವಾಟರ್ ಪ್ರೂಫಿಂಗ್ ಮಾಡ್ತೀವಲ್ಲ ನಾವು? ಮಾಡಿರ್ತೀವಿ. ಓಕೆ. ಮತ್ತು ಎಲ್ಲ ಕಡೆ ಕೊಟ್ಟಂಗೆ ಮೇಲ್ಗಡೆ 6x6 ಒಂದು ವಾಟರ್ ಟ್ಯಾಂಕ್ ಒಂದು ರೂಮ್ ಕೊಟ್ಟಿರ್ತೀವಿ. ಓಕೆ. ಸ್ಟೇರ್ ಕೇಸ್ ನಮ್ಮ ಸ್ಕೋಪಲ್ಲೇ ಕಂಡಿರ್ತೀವಿ. ಓಕೆ. ಸೊ ಇದು ನಾವು ಮಾಡಿಕೊಟ್ಟಿದ್ದೀವಿ. ಚಬ್ಡಿ ಕಲ್ಲು ಒಂದು ಕೊಟ್ಟಿದ್ದೀವಲ್ಲ, ಬಟ್ಟೆ ಒಗೆಯ ಕಲ್ಲು
ಕೊಟ್ಟಿದ್ದೀವಿ. ಮಾಡಿಕೊಟ್ಟಿರ್ತೀವಿ. ಓಕೆ, ಮತ್ತು 2 ಟೀ ಆ್ಯಂಗಲ್ ಕೊಟ್ಟಿದ್ದೀವಿ. ಟ್ರಯಾಂಗಲ್ ಕೊಟ್ಟಿರ್ತೀವಿ. ಓಕೆ. ಸೊ ಫ್ಯಾಬ್ರಿಕೇಷನ್ ನಮ್ದಲ್ಲಿ ಬರುತ್ತೆ ಇಲ್ಲ ಓನರ್ ಸ್ಕೋಪಾ ಸರ್? ಅದು ಎಲ್ಲಿ ಇದು ಫ್ಯಾಬ್ರಿಕೇಶನ್ ಬಂದು ನೋಡಿ 65 ಇಂದ 70,000 ಹಾಂ. ಓನರ್ ಸ್ಕೋಪಲ್ಲಿ ಬಂದಿರುತ್ತೆ. ಓಕೆ. ಡಿಸೈನ್ ಎಲ್ಲ ನಾವು ಕೊಟ್ಟಿರ್ತೀವಿ, ನಾವೇ ನಿಂತು ವರ್ಕ್ ಮಾಡಿಸಿರ್ತೀವಿ, ನಮ್ಮ ಟೀಮೇ ಮಾಡಿರ್ತಾರೆ. ಓಕೆ. ನಾವು ಫುಲ್ ಆ್ಯಂಡ್ ಫುಲ್ ಹೌದು, ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕ ನಾವು ಇರ್ತೀವಿ. ಪ್ರತಿಯೊಂದು ನಮ್ಮ ಬಿಲ್ಡಿಂಗ್ ಬಂದಾಗ ನಮ್ಮದೇ ಇರುತ್ತೆ. ಎಲ್ಲ ನಮ್ಮ ಟೀಮ್ ಇರುತ್ತೆ. ಓಕೆ. ಅಡಿಷನಲ್ ಬಂದಾಗ ಓನರ್ ಅದಕ್ಕೆ ತಗೊಳ್ಳೋ ವೆಚ್ಚ ಕೊಡ್ತಾರೆ. ಹಾಂ. ಈ ಮಿಕ್ಕಿದೆಲ್ಲ ಎಕ್ಸಿಕ್ಯೂಷನ್ ಟೀಮ್ ಎಲ್ಲ ನಾವೇ ಇರ್ತೀವಿ. ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇಲ್ಲಿ ಹೆಸರುಘಟ್ಟದಲ್ಲಿ ತಿರುಮಲಾಪುರದಲ್ಲಿ ಪ್ರಶಾಂತ್ ಅವ್ರ ಮನೆ ಹೋಮ್ ಟೂರ್ ನೋಡಿದ್ದೀರಾ. ಇದೇ ರೀತಿ ನಿಮಗೆ ಕಮ್ಮಿ ಬಜೆಟಲ್ಲಿ 30 ಲ್ಯಾಕಿಗೆ ಒಂದು ಡೂಪ್ಲೆಕ್ಸ್ ಮನೆ ಬೇಕು ಅಂದರೆ ನಮ್ಮ ಕೈಸ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ನ ಭೇಟಿ ಕೊಡಿ. ಧನ್ಯವಾದಗಳು.